ಸಂಖ್ಯೆ ಅಂತ ಹೇಳಿಲ್ಲ ಅವರು. ನಿನ್ನೆ ಬೀದರಿಗೆ ಬಸವ ಕಲ್ಯಾಣದಿಂದ ಫೋನ್ ಬಂದಿತ್ತು, ಬನ್ನಿ ಹೋರಾಟ ಮಾಡೋಣ, ನಮ್ಮ ಶಾಲೆ ವಿಲೀನ ಮಾಡ್ತಿದ್ದಾರೆ ಅಂತ. ಆ ಶಾಲೆಯಲ್ಲಿ 140 ಮಕ್ಕಳಿದ್ದಾರೆ, 140 ಮಕ್ಕಳು. ಅದನ್ನ ಕಡಿಮೆ ದಾಖಲಾತಿ ಅಂತ ಹೇಳಿ ಸರ್ಕಾರ ಮುಚ್ಚಕ್ಕೆ ಹೋಗ್ತಾ ಇದೆ. ಬಾಗಲಕೋಟೆ ಜಮಖಂಡಿ ತಾಲೂಕಲ್ಲಿ ಉರ್ದು ಹೈಸ್ಕೂಲ್ 180 ಮಕ್ಕಳು ಆ ಶಾಲೆನ ಮುಚ್ಚಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ಮಂಗಳೂರು ಸಿಟಿನಲ್ಲಿ ಬೆಂಗಳೂರು ಅಂತ ಒಂದು ಏರಿಯಾದಲ್ಲಿ ಅಲ್ಲಿ ಉರ್ದು ಪ್ರಾಥಮಿಕ ಶಾಲೆ ಅಲ್ಲಿ 150 ಮಕ್ಕಳು ಓದ್ತಾ ಇದ್ದಾರೆ, ಮುಚ್ಚಕ್ಕೆ ಹೋಗ್ತಾ ಇದ್ದಾರೆ. ಒಂದ್ ಶಾಲೆಯಲ್ಲಿ 80 ಮಕ್ಕಳಿವೆ, ಅದನ್ನ ಮುಚ್ಚಕ್ಕೆ ಹೋಗ್ತಾ ಇದ್ದಾರೆ. ಇದು ಗಲಾಟೆ ಇರೋ ಶಾಲೆ, ಅದು ಅದನ್ನ ಮುಚ್ಚಕ್ಕೆ ಹೋಗ್ತಾ ಇದ್ದಾರೆ. ಇದು ಈ ಆದೇಶ ಹೇಳೋದು, ಇದು ಸರ್ಕಾರ ಮಾಡಕ್ ಕೊಟ್ಟಿರೋದು. ಸ್ನೇಹಿತರೆ, ಇದೊಂದೇ ಅಲ್ಲ, ಇನ್ನು ಬಹಳ ಅನ್ಯಾಯ ಆಗುವಂಥದ್ದು ಅಂತ ಹೇಳಿದ್ರೆ, ಈ ಒಂದು KPS ಮ್ಯಾಗ್ನೆಟ್ ಶಾಲೆಗಳಲ್ಲಿ 6ನೇ ಕ್ಲಾಸಿಂದಾನೆ ಮಕ್ಕಳಿಗೆ ಕೌಶಲ್ಯ ಕಲಿಸ್ತಾರಂತೆ. ಏನ್ ಕೌಶಲ್ಯ ಕಲಿಸ್ತಾರೆ? ಅವ್ರು ಹೇಳ್ತಾ ಇರೋದು ಟೈಲರಿಂಗ್. ಯಾಕೆ ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳು ಎಂಜಿನಿಯರ್ ಆಗ್ಬಾರ್ದ? ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳು ವೈದ್ಯರು ಆಗ್ಬಾರ್ದ? ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳು ಟೀಚರ್ ಆಗ್ಬಾರ್ದ? ಅವ್ರು ಕೂಲಿ ಕೆಲಸ ಮಾಡ್ಬೇಕಾ? ಅವ್ರು ಗೌರ್ಮೆಂಟ್ ನೌಕರಿ ಮಾಡ್ಬೇಕಾ? ಅದಕ್ಕೆ ಸುರಿಬೇಕಾ? ಯಾಕೆ ಸೇರಿಸ್ತಾರೆ ಮಕ್ಕಳನ್ನ? ಕಾರ್ಮಿಕರು ಯಾಕೆ ಸೇರಿಸ್ತಾರೆ? ನಮ್ ತರ ಅವ್ರು ದುಡಿಬಾರ್ದು, ನಮ್ ತರ ಹೊಲಕ್ಕೆ ಹೋಗ್ಬಾರ್ದು, ನಮ್ ತರ ಕೂಲಿ ಮಾಡಬಾರ್ದು ಅಂತ. ಆದ್ರೆ ಇವತ್ತಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅವ್ರು ಹೇಳ್ತಿದ್ದಾರೆ ಇಲ್ಲ, ನಿಮ್ ಮಕ್ಕಳು ನಿಮ್ ತರನೇ ದುಡಿಲಿ, ಅವ್ರು ಉದ್ಧಾರ ಆಗದ್ ಬೇಡ ಅಂತ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ದ್ರೋಹನ ಯಾರಂತ ಕಲಿಸೋ ಸ್ಕಿಲ್ಲು. ಆ ಕಡೆ ಪ್ರೈವೇಟ್ ಸ್ಕೂಲ್ ಮಕ್ಕಳು ಕಂಪ್ಯೂಟರ್ ಕಲಿತಾರೆ, ಆ ಕಡೆ ಪ್ರೈವೇಟ್ ಸ್ಕೂಲ್ ಮಕ್ಕಳು ಇಂಗ್ಲಿಷ್ ಕಲಿತಾರೆ. ಆದ್ರೆ ಈ ಮಕ್ಕಳಿಗೆ ಟ್ರೈನಿಂಗ್ ಕೊಡಕ್ಕೆ ITI ಸ್ಟೂಡೆಂಟ್ಸ್ ಕಲಿಸ್ತಾರೆ. ಅಲ್ಪಸಂಖ್ಯಾತರ ಮೇಲಿರುವಂತಹ ಕೋಪನ ಹೊರಗಾಗ್ತಾ ಇದೆ. ಯಾಕಂದ್ರೆ 2020ರಲ್ಲಿದ್ದಂತಹ ಮೊದಲ ಬಾರಿಗೆ 20,000 ಶಾಲೆಗಳನ್ನ ಮುಚ್ಚೋದಕ್ಕೆ ಅವತ್ತು 20,000 ನಾವು ಮ್ಯಾಗ್ನೆಟ್ ಶಾಲೆಗಳನ್ನ ತರಬೇಕಂತ ಆದೇಶ ಮಾಡಿದಾಗ ಅಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ನಮ್ಮ ಅಹಿಂದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ತೊಡೆ ತೊಟ್ಟ ಮುಖಾಂತರ ಹೇಳಿದ್ರು, ರಾಜ್ಯದಲ್ಲಿ ಒಂದೇ ಒಂದು ನಾನು ಶಾಲೆನ ಮುಚ್ಚ ಕೊಡೋಲ್ಲ ಅಂತಂದು ವಿರೋಧ ಪಕ್ಷದ ನಾಯಕರಾಗಿ ಹುಲಿ ವೇಷ ಹಾಕಿ ಮಾತಾಡಿದಂತಹ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವರು ಮುಖ್ಯಮಂತ್ರಿಗಳು ಆದಗಟ್ಲೆ 40,000 ಶಾಲೆಗಳನ್ನು ಮುಚ್ಚಕೊಂಡವಲ್ಲ. ಇವ್ರಿಗೆ ಏನ್ ಹೇಳ್ಬೇಕು? ತಾವು ವಿರೋಧ ಪಕ್ಷದಾಗಿದ್ದಾಗ ಬಿಜೆಪಿ ಸರ್ಕಾರ ಮುಚ್ಚಕ್ ಹೋಗಿದ್ದನ್ನ ತಡೆಯಕ್ಕೆ ಹೋಗಿ ನಂತರ ಅವ್ರ ಜೊತೆಗೆ ಮಿಲಾಪಿಯಾಗಿ ಆ 20,000 ಜೊತೆಗೆ ಮತ್ತೆ 40,000 ಶಾಲೆನ ಮುಚ್ಚಿದ್ರಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ. ನಿಮಗೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದರ ಬಡವರ ಮೇಲೆ ಕನಿಕರ ಇಲ್ವಾ? ಅಂದ್ರೆ ಇವತ್ತು ದಲಿತರು, ಹಿಂದುಳಿದರ, ಅಲ್ಪಸಂಖ್ಯಾತರ ಮಕ್ಕಳು ಶಾಲೆಗೆ ಹೋಗಿ ವಿದ್ಯಾನ ಕಲೆ ನಿಮಗೆ ಇಷ್ಟ ಅಲ್ಲ. ಹೇಳೋದು ನೋಡಿದ್ರೆ, ಪ್ರಚಾರ ಮಾಡೋದ್ರೆ ಅಹಿಂದ ನಾಯಕರಾಗಿ ಅಹಿಂದ ಸಮಾಜವನ್ನು ತುಳಿಕೊಂಡಿದ್ದೀರಿ ನೀವು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ರೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದನ್ನ ಬಿಡ್ರಿ. ಮೊನ್ನೆ ಶಿವಶಂಕರಪ್ಪ ಸಾಹೇಬರ ಒಂದು ನುಡಿಗಮನ ಕಾರ್ಯಕ್ರಮ ಇಟ್ಟಾಗಿದ್ದಾಗ ಬಂದಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡಿಕೊಂಡೆ, ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಡ್ರಿ, ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಡ್ರಿ. ದಲಿತರು, ಹಿಂದುಳಿದ, ಅಲ್ಪಸಂಖ್ಯಾತರು ಓದಕ್ಕಿರೋದೇ ಸರ್ಕಾರಿ ಶಾಲೆಗಳು. ದುಡ್ಡಿದ್ದವರಿಗೆ ಇವತ್ತು ಪ್ರೈವೇಟ್ ಶಾಲೆಗಳಿದ್ದು ಬಡವರಿಗೆ ಗೌರ್ಮೆಂಟ್ ಶಾಲೆಗಳು ಅದಾವ ಅಂತ ಕೇಳ್ಕೊಂಡಾಗ ಅವ್ರು ಹೇಳ್ತಾರೆ, ಇಲ್ಲ ಬಿಡಪ್ಪ, ನಾನು ಯಾವ ಶಾಲೆನೂ ಮುಚ್ತಾ ಇಲ್ಲ ಅಂತ. ನನಗೆ ಹೇಳೋದು, ನಾನು ಯಾವ ಶಾಲೆನೂ ಮುಚ್ತಾ ಇಲ್ಲ ಅಂತ. ಅವ್ರು ಮಿನಿಸ್ಟರ್ ಹೇಳ್ತಾರೆ, ನಾವು ಶಾಲೆಗಳನ್ನು ಮುಚ್ತಾ ಇದ್ದೇವೆ, ಮ್ಯಾಗ್ನೆಟ್ ಶಾಲೆಗಳನ್ನು ತರ್ತಾ ಇದ್ದೇವೆ. 2,500 ಕೋಟಿ ದುಡ್ಡನ್ನ ನಾವು ತಗೊಂಡಿದ್ದೇವೆ. ನಾವು
ಪ್ರೈವೇಟ್ ನಲ್ಲಿ ಏನು ಓದಿಸ್ತಾರಲ್ಲ ಅಷ್ಟು ಹೈಟೆಕ್ ಆಗಿ ನಾವು ಶಾಲೆಗಳನ್ನ ತೆಗೆದು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬರೋಕ್ಕೋಸ್ಕರ ನಾವು ಬಸ್ ಬಿಡ್ತೇವೆ. ಸೊ ನೀವು ಬಸ್ ಬಿಡೋದಿರ್ಲಿ, ಬಸ್ ಬಿಡೋಕೆ ರೋಡ್ ಸರಿ ಮಾಡ್ರಿ. ಫಸ್ಟು ಬಸ್ ಬಿಡೋಕೆ ಬಸ್ನಾಗ ಮಕ್ಕಳು ಬರೋಕೆ ರೋಡ್ ಸರಿ ಮಾಡ್ರಿ. ಇವತ್ತು ಬಿಜೆಪಿಯ ಶಾಸಕರು, ಸಂಸದರು, ಸಚಿವರು, ಮಾಜಿ ಸಚಿವರುಗಳ ಬಾಯಿ ಮುಚ್ಕೊಂಡು ಯಾಕಪ್ಪ ಕುಂತೀರಿ ನೀವು? ವಿರೋಧ ಪಕ್ಷ ಸತ್ತೋಗುತ್ತೆ. ಯಾವ್ಯಾಕ ನಾವು ವಿರೋಧ ಮಾಡ್ತೇವೆ ಅದು ಮಾಡ್ತೇವೆ ಅಂತಾರಲ್ಲ, ಇವತ್ತು ಶಾಲೆಗಳು ಮುಚ್ಚೋದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಅದ್ರ ವಿರುದ್ಧವಾಗಿ ನೀವ್ ಯಾಕೆ ಹೋರಾಟ ಮಾಡ್ತಲ್ಲ? ಅದ್ರ ನೀವು ಎಷ್ಟು ಲಂಚ ಬರೆದಿರಿ? ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಪಕ್ಷದವರು ಮಿಲಾಪಿಯಾಗಿ ಇವತ್ತು ದಲಿತರು ಓದಬಾರ್ದು, ಹಿಂದುಳಿದ ಬರೋರು ಓದಬಾರ್ದು ಅಂತಂದು ಹೊಂಟದಾರೆ. ಹಿಂದೇನಿತ್ತಲ್ಲ ಮನುಸ್ಮೃತಿ, ಗುರುಕುಲ, ಶ್ರೀಮಂತರು ಮೇಲ್ವರ್ಗದವ್ರು ಮಾತ್ರ ಓದ್ಬೇಕಂತಂದು ಆ ರೂಲ್ಸ್ ಇವತ್ತು ತರಕೊಂಟಾರ. ಆದ್ರಿಂದ ಇವತ್ತು ನಾವು ಎಚ್ಚೆತ್ಕೋಬೇಕು. ಮತ್ತಿವ್ರ ಮುಖ್ಯ ಉದ್ದೇಶ ಏನು ಗೊತ್ತಾ? ಮೀಸಲಾತಿಯನ್ನ ತೆಗೆಯೋದು. ದಲಿತರ ಮೀಸಲಾತಿನ ಹೆಂಗ್ ತೆಗಿಬೇಕು?